ಮಗ್ಗಿ ಪುಸ್ತಕ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 13ನೇ ತಾರೀಕು ಒಂದು ಅದ್ಭುತವಾಗಿರುವಂತಹ ಒಂದು ಕಥಾಹಂದರ ಹೊಂದಿರುವಂತಹ ಸಿನಿಮಾ ತೆರೆಗೆ ಬರ್ತಾ ಇದೆ. ಅದುವೇ ಮಗ್ಗಿ ಪುಸ್ತಕ. ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಕಾರ್ಯಕಾರಿ ನಿರ್ಮಾಪಕರಾಗಿರುವಂತಹ ನವೀನ್ ಅವರಿಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಯಶಸ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಹಾಗೆ ಅದ್ಭುತವಾಗಿರುವಂತಹ ಕಲಾವಿದರು ಅಂಡ್ 4.5 ದಶಕವನ್ನ ಕಂಪ್ಲೀಟ್ ಮಾಡಿರುವಂತಹ ಕಲಾವಿದರು ಅಂತಾನೆ ಹೇಳ್ಬೋದು, ಮೈಸೂರು ರಮಾನಂದ್ ಅವರಿಗೆ ಕೂಡ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ರೆ? ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವನು. ನಾನು ಮೈಸೂರು ರಮಾನಂದ. ಮೈಸೂರು ಅಂತ ಯಾಕೆ ಇಟ್ಕೊಂಡೆ ಅಂತ ಹೇಳಿದ್ರೆ, ನಾನು ಈ ನಾಮೆಚ್ಚಿದ ಹುಡುಗ ಅನ್ನೋ ಶೂಟಿಂಗನ್ನು ನೋಡೋಕೆ ಹೋಗ್ತಿದ್ದಾಗ ನಮ್ಮ ದಿವಂಗತ ಮಿನುಗುತ್ತಾರೆ ಕಲ್ಪನಾ ಅವರು ನನ್ನ ಕರೆದು ಈಗ ಕರಿತಿದ್ರು. ಜನ ಸಿಕ್ಕಾಪಟ್ಟೆ ಇದ್ರು. ನನ್ನನ್ನು ಕರಿತಾರೆ ಅಂತ ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು. ನನ್ನನ್ನು ಯಾಕೆ ಕರೀತಾರೆ ಇವರು ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಹೋಗಿ ಕೇಳಿದೆ. ಅವಾಗೆಲ್ಲ ಚಡ್ಡಿ ಪೊಲೀಸ್ಗಳಿದ್ದಿದ್ದು. ಅವಾಗ ಬಂದು ನೀವು ಅಂದರು. ನಾನು ರಮಾನಂದ ಅಂತ ಹೇಳಿದೆ. ಈ ಸಿನಿಮಾದಲ್ಲಿ ಒಬ್ಬರು ರಮಾನಂದ ಅಂತಿದ್ದಾರೆ ಮೇಡಮ್, ನನ್ನನ್ನು ಯಾಕೆ ಕರೆದಿದ್ದು ನೀವು ಅಂತ ಹೇಳಿದೆ. ಸ್ವಲ್ಪ ಜನಗಳನ್ನ ಅವಾಯ್ಡ್ ಮಾಡಬೇಕಾಗಿತ್ತು ಅಂದರು. ಅಷ್ಟು ರಚಿತ್ತು. ಅಂದರೆ ಜಾಲಿ ಬ್ರದರ್ಸ್ ಅನ್ನೋ ಒಂದು ಟ್ರೂಪನ್ನು ಕಟ್ಕೊಂಡು ಅದ್ರ ಮುಖೇನ ನಾಟಕ, ಬೀದಿ ನಾಟಕಗಳನ್ನ ಆ ಸಂದರ್ಭದಲ್ಲಿ ಮಾಡ್ತಿದ್ದಾಗ ಅವ್ರು ಹೇಳಿದ್ರು, ಸಿನಿಮಾ ಚಿತ್ರೀಕರಣ ಎಲ್ಲ ಮುಗಿದಾಗಲ್ಲಿ ಮೈಸೂರು ಶಾರದಾ ವಿಲಾಸ್ ಕಾಲೇಜಲ್ಲಿ, ನೀವು ಇಲ್ಲಿ ಈ ಸಿನಿಮಾದಲ್ಲಿ ಒಬ್ಬರು ರಮಾನಂದ ಅಂತೇಳಿ ಭಟ್ರ ಪಾತ್ರ ಮಾಡ್ತೀರ, ಅಡುಗೆ ಭಟ್ರು, ನೀವು ಮೈಸೂರು ರಮಾನಂದ ಅಂತ ಇಟ್ಕೊಂಡಿದ್ರು. ಅವಾಗಿಂದ ಮೈಸೂರು ರಮಾನಂದ ಅಂತ ಇಟ್ಕೊಂಡು ಶುರು ಮಾಡಿದೆ. ನಾಟಕದಲ್ಲಿ ದುಡ್ಡಿನ ಗಿಡ ಅಂತ ಒಂದು ನಾಟಕ ನನ್ನ ಅಣ್ಣ ನಾಟಕ ಮಾಡಿಸ್ತಾ ಇದ್ರು. ನಾನು ಆಸಕ್ತಿಯಿಂದ ನೋಡೋಕೆ ಹೋದೆ. ಮೈಸೂರಿನ ಅಶೋಕ್ಪುರ 3ನೇ ಕ್ರಾಸಲ್ಲಿ ನಾಟಕ ನೋಡೋಕೆ ಹೋಗ್ತೀನಿ. ಈ ದುಡ್ಡಿನ ಗಿಡ ಅಂದ್ರೆ ಏನು ಅಂತ ಆ ನಾಟಕದಲ್ಲಿ ಏನು ಹೇಳ್ತಿರುತ್ತೆ, ಬಡವ ಬಲ್ಲಿದ ಎಲ್ಲರ ಹತ್ರನೂ ಹಣ ತಿರುಗಬೇಕು ಅಂತ. ಆ ಸಂದರ್ಭದಲ್ಲಿ ನನ್ನ ಅಣ್ಣ ನಾಟಕ ಮಾಡ್ತಾ ಇದ್ದಾರೆ, ಒರೆಯಾಲದವರ ಸ್ವಾಮಿ ನನ್ನ ಅಣ್ಣ. ಆ ಸಮಯದಲ್ಲಿ ನಾನು ಬೀದಿ ನಾಟಕಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಂಥ ದಿಸೆಯಲ್ಲಿ ನನಗೊಂದು ಅಂಗಡಿಯನ್ನು ಇಟ್ಕೊಂಡ್ರು, ಲೈಬ್ರರಿ. ಬೆಳಗ್ಗೆ ಪೇಪರ್ ಹಾಕ್ತಿದ್ದೆ, ಹಾಲು ಹಾಕ್ತಾ ಇದ್ದೆ, ಎಕ್ಸಿಬಿಷನ್ಗಳಲ್ಲಿ ಕೆಲಸ ಮಾಡ್ತೆ. ಆ ಸಮಯದಲ್ಲಿ ಅವರು 80ರ ಸಮಯದಲ್ಲಿ ಒಂದು ಲೇಖನವನ್ನು ಬರೆದಿದ್ರು, ನಾವು ಭಾರತೀಯರು ಮಾತಾಡೋದು ಜಾಸ್ತಿ, ಕೆಲಸ ಮಾಡೋದು ಕಡಿಮೆ ಅಂತ. ಅದನ್ನು ದೇವನೂರು ಮಹಾದೇವ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಅದು ತರಂಗ ಪತ್ರಿಕೆಯಲ್ಲಿ ಬಂದಿತ್ತು. ಆಗಿಂದ ನನಗೆ ಮಾತು ಕಡಿಮೆ ಮಾಡ್ತಾ ಇರೋದ್ರಲ್ಲಿ ಎಲ್ಲರ ಜೊತೆಯೂ ಸೇರ್ತಾ ನಾಟಕದಲ್ಲಿ ಮಾತುಗಳನ್ನ ಜಾಸ್ತಿ ತೊಗೊಂಡು ಬಣ್ಣದ ಬದುಕಲ್ಲೇ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೋಬೇಕು ಅಂತ ನನಗೆ ಆಸಕ್ತಿ ಮೂಡ್ತು. ಆನಂತರ ಸಿನಿಮಾಗಳಲ್ಲಿ ಪಾತ್ರ ಮಾಡಬೇಕು. ಪಾತ್ರ ಮಾಡೋದಕ್ಕೆ ಯಾರಾದರೂ ಬೇಕಲ್ವಾ. ಅವಾಗ ಮಾದಪ್ಪ ಮತ್ತು ಶಿವಮ್ಮ ಅವ್ರು ಕರ್ಕೊಂಡು ಹೋಗೋರು. ಸಿರಿತನಕ್ಕೆ ಸವಾಲು, ಅದಕ್ಕೂ ಹಿಂದೆ ದ್ವಾರಕೀಶ್ವರವರು, ದಿನೇಶ್ ಅವರು ನಾಯಕ ನಟರಾಗಿದ್ದರು, ಲಕ್ಷಾಧೀಶ್ವರ. ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ 1000 ಮೆಟ್ಲು ಶೂಟಿಂಗು, ಪುಟ್ಟಣ್ಣವ್ರದ್ದು ಮೊದಲನೇ ಸಿನಿಮಾ ಚಾಮುಂಡಿ ಬೆಟ್ಟದಲ್ಲಿ ಶೂಟಿಂಗ್ ನಡೀಬೇಕಾದ್ರೆ ಅಲ್ಲೂ ಹೋಗಿ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮ ಮನೆ ಹತ್ರನೇ ಈ ಒಂದು ಗೇಟಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮನಸ್ಸಾಕ್ಷಿ ಅಲ್ಲೂ ಅವ್ರನ್ನ ಕೈ ಹಿಡಿದು ಮಾತಾಡಿಸ್ಬಿಟ್ಟಿದ್ದೆ ನಾನು 7-8ನೇ ಕ್ಲಾಸಲ್ಲಿ. ಅಂದರೆ ಸಿನಿಮಾ ಬಗ್ಗೆ ಆಸಕ್ತಿ ಉಟ್ಕೊಳ್ತು. ಚಿಕ್ಕ ಪಾತ್ರಗಳನ್ನ ಮಾಡ್ತಾ ದೊಡ್ಡ ಪಾತ್ರ ನಾಟಕಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ದೆ. ಆ ಸಮಯದಲ್ಲಿ ನನಗೇನಾಯಿತು, ರಮೇಶ್ ಅರವಿಂದ್ ಅವರು ಒಂದು ನಾಟಕವನ್ನು ನೋಡಿದ್ರು. ಆ ನಾಟಕವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಶಂಕರ್ ನಾಗ್ ಅವರು ಆ ನಾಟಕವನ್ನು ಏರ್ಪಡಿಸಿದ್ದು, ಗೌರಿ ಶಂಕರ್ ನಿರ್ದೇಶನದ ಆಟ ಬೊಂಬಾಟ ಸಿನಿಮಾದಲ್ಲಿ. ಆ ನಾಟಕವನ್ನು ನೋಡಿದಾಗ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲರೂ ಇದ್ದರು ನಮ್ಮ ಫ್ಲೋರಲ್ಲಿ. ಅನಂತ್ ನಾಗು, ಶಂಕರ್ ನಾಗು, ಸುಧೀರು, ಬಿರಾದಾರರು, ಬ್ಯಾಂಕ್ ಜನಾರ್ದನ್, ಮಂದಿಪ್ರಾಯಿ, ಮೈಕಲ್ ಮದುವೆಗೆ. ಪಕ್ಕದ ಫ್ಲೋರಲ್ಲಿ ರಜನಿಕಾಂತ್, ನಾಗಾರ್ಜುನ, ರವಿಚಂದ್ರನ್ ಅವರೆಲ್ಲರಿದ್ದರು. ಇಲ್ಲಿ ನಮ್ಮ ರಮೇಶ್ ಅರವಿಂದ್ ಇದ್ರಲ್ಲ, ಅವರು ನನ್ನ ನಾಟಕ ನೋಡಿದ್ರು. ಆ ಸಮಯದಲ್ಲಿ ಮೈಸೂರಿಗೆ ಬಂದಿದ್ರು ಅವರು ಶೂಟಿಂಗಿಗೆ. ಸಿನಿಮಾ ಹೆಸರು ಕೆಂಪು ಗುಲಾಬಿ. ಆ ಸಿನಿಮಾದಲ್ಲಿ ನನ್ನನ್ನು ನಾನು ಹೋದೆ, ರಮೇಶ್ ಅರವಿಂದ್ ಮಾತಾಡಿಸಿದೆ. ಅವಾಗ ರಮೇಶ್ ಇದ್ದರು, ಈಗ ರಮೇಶ್ ಅರವಿಂದ್ ಸೇರ್ಕೊಂಡಿದೆ. ಅವ್ರು ಸರ್ ನಮಸ್ಕಾರ ಅದೇ. ಏನು ಬಂದಿರ ಸರ್ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟರು, ಏನು ಕೊಟ್ಟರು ಹೇಳ್ತೀನಿ ಸರ್ ಅಂತೇಳಿ. ಹೌದಾ ಅಂತ ಹೇಳಿದ್ರು. ಸೀದಾ ವಿಜಯ್ ರೆಡ್ಡಿ ಅವರು ಮಯೂರ ತೆಗೆದಿದ್ರಲ್ಲ, ರಂಗಮಾಲ ರಹಸ್ಯ, ಮಯೂರ, ದೊಡ್ಡ ಸಿನಿಮಾ ತೆಗೆದಂಥ ಡೈರೆಕ್ಟ್ರಿಗೆ ಹೋಗಿ ಪರಿಚಯ ಮಾಡಿಕೊಟ್ರು. ಸರ್ ಈ ಹುಡುಗ ಭಾಳ ಚೆನ್ನಾಗಿ ಮಾತಾಡ್ತಾನೆ ಸರ್ ಅಂಥೇಳಿ ನನ್ನನ್ನು, ಅಂದರೆ ಈಗಿದ್ದೆ ಒಣಕಲ್ ಕಡ್ಡಿ. ಅವರು ಹೇಳಿದ ತಕ್ಷಣ ಅವರು ತುಂಬ ಚಿಕ್ಕ ಪಾತ್ರ ಅಲ್ಲ ಸರ್, ಒಂದು ಡೈಲಾಗ್ ಇದ್ದರು ಸಾಕು ಸರ್ ಅಂತ ಹೇಳಿದೆ. ಧೀರೇಂದ್ರ ಗೋಪಾಲ್ ಸರಿಗಮ ವಿಜಿ ಜೊತೆಯಲ್ಲಿ ಒಂದೇ ಒಂದು ಡೈಲಾಗ್ ಕೊಟ್ಟರು. ಆ್ಯಕ್ಷನ್ ಅಂತ ಹೇಳಿದ್ರು, ಒಂದೇ ಡೈಲಾಗು. ಓಕೆ ಆಯಿತು, ಚಪ್ಪಾಳೆ ತಟ್ಟಿದ್ರು. ಆಮೇಲೆ ಮುಂದೆ ಇದು ಮಾಡ್ತೀನಿ ಅಂದರು. ಮುಂದೆ ಅವ್ರ ಸಿನಿಮಾಗಳಲ್ಲೂ ಅವಕಾಶ ಸಿಕ್ತು. ಇದು ನನ್ನ ಸಿನಿಮಾಕ್ಕೆ ಬಂದಿರೋದು ಬುನಾದಿ. ಸೊ ಇನ್ನು ಬಹಳಷ್ಟು ಸಿನಿಮಾಗಳಲ್ಲಿ ನೀವು ಹಾಸ್ಯ ಕಲಾವಿದರಾಗಿ ನಟಿಸಿದ್ರೆ ಸರ್,
ಆದ್ರೆ ಈ ಚಿತ್ರದಲ್ಲಿ ಯಾವ ರೀತಿ ಈ ಚಿತ್ರದಲ್ಲಿ ಹೇಗೆ ಅಂತ ಹೇಳಿದ್ರೆ, ನನಗೆ ನಮ್ಮ ಹರಿವರಸನಮ್ಮವರು ನಾರಾಯಣ ಗುರು ದರ್ಶನದಲ್ಲಿ ಪರಿಚಯ ಆಗಿದ್ರು. ಸಹಾಯಕ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ನನ್ನ ಆಫೀಸ್ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿದರು. ಭೇಟಿ ಮಾಡಿದಾಗ ಚಿತ್ರವನ್ನು ಮುಗಿ ಪುಸ್ತಕ ಪ್ರಾರಂಭದಲ್ಲಿತ್ತು. ಆ ಸಮಯದಲ್ಲಿ ನಾನು ಅವ್ರ ಜೊತೆಯಲ್ಲಿ ಸೇರಿಕೊಂಡಾಗ ಏನಾಯಿತು, ಒಂದು ಪಾತ್ರ ನಿಮಗೂ ಇದೆ ಅಂತ ಹೇಳಿದ್ರು. ಸರಿ ಅಂತ ಒಪ್ಕೊಂಡೆ. ಪಾತ್ರದಲ್ಲಿ ಅವರು ಕತೆ ಹೇಳೋ ಶೈಲಿ ಇದನ್ನೆಲ್ಲ ಕೇಳಿ ನನಗೆ ಒಂಥರ ದಿಗ್ಭ್ರಮೆ ಆಗೋಯ್ತು. ಏನು ಈ ಇಷ್ಟು ದೊಡ್ಡ ಪಾತ್ರ ನನ್ನ ಕೈಲಿ ಮಾಡಿಸ್ತಾ ಇದ್ದಾರಂತ. ಖಂಡಿತವಾಗ್ಲೂ ಬಹಳ ದೊಡ್ಡ ಪಾತ್ರ, ನನ್ನ ನಿರೀಕ್ಷೆಗೂ ಮೀರಿ ಪಾತ್ರ ಸಿಗೋದು. ಹಿರಿಯ ಕಲಾವಿದರಿಗೆ ಅವಕಾಶವೇ ಸಿಗೋದಿಲ್ಲ. ಅಂಥದ್ರಲ್ಲಿ ಇಡೀ ಪ್ರಾರಂಭದ ದೃಶ್ಯದಿಂದ ಕೊನೆ ತನಕ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಹಿರಿಯ ಕಲಾವಿದನಿಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಇದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ಕೌಟುಂಬಿಕವಾಗಿ ಎಲ್ರಿಗೂ ಬೇಕಾಗಿರೋಂಥದ್ದು. ಗಣಿತ ಅಂತ ಹೇಳಿದ್ರೇನೋ, ಗಣಿತ ಎಲ್ರಿಗೂ ಬೇಕು. ನಾವೇ ನೋಡಿ ಮೇಷ್ಟ್ರಿಕೆಲ್ಲ ಹೊಡ್ಸ್ಕೊಂಡಿದ್ವಿ, ಸರಿಯಾಗಿ ಹೇಳಲ್ಲ ಅಂತೇಳಿ. ಅದು ನೆನಪಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಲೆಕ್ಕಾಚಾರ ಬದುಕಿನಲ್ಲಿ ಇರಬೇಕು ಅಂತ. ಆ ಸಮಯದಲ್ಲಿ ನನಗೇನಾಯಿತು, ಮಗ್ಗಿ ಪುಸ್ತಕ ನಿಜವಾಗ್ಲೂ ನನಗೊಂದು ವರದಾನ ಆಯಿತು, ಒಂದು ಪಾಠ ಆಯಿತು. ಅದ್ರ ಜೊತೆಯಲ್ಲಿ ಇಲ್ಲೆಲ್ಲ ಓಡಾಡೋದ್ರ ಜೊತೆಯಲ್ಲಿ ಪಾತ್ರಗಳ ಜೊತೆ ತಾದಾತ್ಮ್ಯತೆಯಿಂದ ಅಭಿನಯಿಸೋ ಶೈಲಿ, ನಾವು ಎಲ್ಲ ಹಾಸ್ಯ ಪಾತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದವನು. ಇಲ್ಲಿ ಭಾಳ ಗಂಭೀರವಾದ ಮತ್ತು ಒಂಥರ ಸೈಲೆಂಟು, ಭಾಳ ಹೋರಾಟಗಾರ. ಬದುಕಿನಲ್ಲಿ ಯಾವ ರೀತಿ ಇರಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅನ್ನೋದನ್ನು ನಿರೀಕ್ಷೆ ಮಾಡೋವಂಥನು. ಹೋರಾಟದ ಬದುಕು ಅಂತ ಹೇಳಿದ್ರೆ ಗೊತ್ತಲ್ವ, ಬಣ್ಣದ ಬದುಕಲ್ಲೇ ಹೋರಾಟ ಮಾಡ್ತೀವಿ. ಇನ್ನು ನಿಜ ಜೀವನದಲ್ಲಿ ಹೋರಾಟ ಬಾರದು ಬದುಕೆಲ್ಲ ತಾಳಾಲಯ ಕಳ್ಕೊಂಡು ಪದನೇ ಸಾಗೋಗಿರುತ್ತೆ. ಹಾಗೆ ಇದರಲ್ಲಿ ಉತ್ತಮವಾದ ಪಾತ್ರವನ್ನು ಕೊಟ್ಟಾಗ ಭಾಳ ಖುಷಿ ಆಯಿತು. ಅದು ಎಲ್ರಿಗೂ ಬೇಕಾಗಿರೋವಂಥ ಕಂಟೆಂಟು, ಸಬ್ಜೆಕ್ಟು. ಒಂದು ಆನ್ಲೈನ್ ಇವತ್ತು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಜೊತೆಗೆ ಎಜುಕೇಷನ್ ಇಲ್ಲದೆ ನೀವು ಯಾರೂ ಬದುಕೋಕ್ಕೆ ಆಗಲ್ಲ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ವೈಸ್ ಎಜುಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಅದ್ರ ಜೊತೆಯಲ್ಲಿ ಮೊದಲನೇ ಗುರು ಯಾರು? ತಾಯಿ. ಎರಡನೇ ಗುರು ಯಾರು? ತಂದೆ ಅಲ್ಲ, ಗುರು, ಮೇಷ್ಟ್ರು, ಪಾಠ ಹೇಳ್ಕೊಡೋರು. ಮೂರನೇ ಗುರು ಮೊಬೈಲು. ಒಪ್ಕೊಳ್ಳೇಬೇಕು ಇದನ್ನು ನಾವು. ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ಇಲ್ಲದೆ ಜೀವನವಿಲ್ಲ, ಜೀವನದಲ್ಲಿ ಮೊಬೈಲೇ ಇಲ್ಲ. ನೆಟ್ಗಿದವರು, ಸೊಟ್ಗಾದರು, ಸತ್ಯಪ್ಪನವರು, ಸುಳ್ಳಪ್ಪನವರು ಆಗೋದ್ರಲ್ಲ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ನಮಗೆ ಗೆಲುವು ಶತಸಿದ್ಧ. ನಾನು ಸುಮಾರು 1968ರಿಂದ ಇಲ್ಲಿ ತನಕನು 2003 ತನಕನು ಅಲ್ಲಿ ತನಕ ಬಂದಂಥ ಎಲ್ಲ ಕನ್ನಡ ಸಿನಿಮಾನು ಮಾಡಿ ಮೇಲೆ ಕೂತ್ಕೊಂಡು ನೋಡಿದ್ದೀನಿ. ಯಾಕೆ ಮಾಡಿ ಮೇಲೆ ಕೂತ್ಕೊಂಡು ನೋಡ್ತಿದ್ದೆ ಅಂತ ಹೇಳಿದ್ರೆ, ನಿರ್ಮಾಪಕರು ಚೆನ್ನಾಗಿರಬೇಕು ಅನ್ನೋ ಸದುದ್ದೇಶ ಮಾಡಿ ಮೇಲೆ ಕೂತ್ಕೊಂಡು ನೋಡ್ತಿದ್ದೆ. ಆಗಂತ ಸಿನಿಮಾಗಳಲ್ಲಿ ಏನಾಗ್ತಿತ್ತು ಅಂತಂದರೆ, ಸಬ್ಜೆಕ್ಟು ಅತ್ಯುತ್ತಮವಾಗಿರೋದು, ಬಡ್ಜೆಟ್ಟು ಇಲ್ಲ. ಆದ್ರೀಗ ಬಡ್ಜೆಟ್ ಇದೆ, ಸಬ್ಜೆಕ್ಟ್ ಇರಲ್ಲ. ಆದರೆ ನಮ್ಮ ಮಗ್ಗಿ ಪುಸ್ತಕ ವಿಭಿನ್ನ ವಿಶಿಷ್ಟವಾದ ರೀತಿಯಲ್ಲಿ ಬಡ್ಜೆಟ್ಟು ದೊಡ್ಡದಾಗಿದೆ, ಸಬ್ಜೆಕ್ಟ್ ಅದಕ್ಕಿಂತ ದೊಡ್ಡದಾಗಿದೆ. ಯಾಕೆ ಅಂತಂದರೆ ಸಬ್ಜೆಕ್ಟ್ ಇದ್ರೇ ಜನ ಥಿಯೇಟ್ರಿಗೆ ಬರೋದು. ಆ ಥರದನ್ನು ಇವ್ರು ನನ್ನ ಕೇಳಿ ಮಾಡಿಸೋದಲ್ಲ. ಅದು ಕೆಲವು ದಾರುಣವಾಗಿ ಹೊಳುವಂಥ ಸನ್ನಿವೇಶ ನನಗೆ ಬರೋದಿಲ್ಲ ಅಂತ ಹೇಳಬೇಕಾಗುತ್ತೆ. ಆದರೆ ಅದನ್ನು ಅವರು ಈಗಲ್ಲ ಈ ರೀತಿ ಮಾಡಿ ಅಂತ ಹೇಳಿದಾಗ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವು. ಜೊತೆಗೆ ಇನ್ನೊಂದು ಏನಂತಂದರೆ, ಶೂಟಿಂಗ್ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಶುರು ಆಗುತ್ತೆ. ಅರ್ಲಿ ಮಾರ್ನಿಂಗ್ ಫಸ್ಟ್ ಶಾಟ್ ರೆಡಿ ಆಗೋದು. ಜೊತೆಗೆ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ನಾವು ಯಾವ ರೀತಿ ತೊಡಗಿಸ್ಕೋಬೇಕು. ರಾತ್ರಿ 2 ಗಂಟೆಗೆ ಶೂಟಿಂಗು, 1ರಿಂದ 2 ಗಂಟೆಗೆ ಮುಗಿಯೋದು. ಮುಗಿದ ಮೇಲೆ ಎಲ್ಲ ಮಲಗಿದ್ರೆ ಅವ್ರು ಮಲಗಬೇಕಲ್ವ, ಎಲ್ಲರೂ ಸ್ವಾಭಾವಿಕ ಪ್ರಕೃತಿ ನಿಯಮ. ಆದರೆ ಅವರು ಈಗ ಬಂದು ಈಗ ನೋಡಿದ್ರೆ ಬರಿತಾ ಕೂತಿರೋರು. ನಾನು ಹೋಗಿ ಮಾತಾಡಿಸ್ತಿದ್ದೆ, ಸರ್ ಏನು ಸರ್ ಇದು, ನೀವು ಇನ್ನೂ ಕೂತ್ಕೊಂಡು ಬರಿತಾ ಇದ್ದೀರಲ್ಲ ಸರ್ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಏನಾಗಬೇಕು ಅದನ್ನೆಲ್ಲ ಮಾಡ್ಕೊಬಿಡ. ಇನ್ವಾಲ್ವ್ಮೆಂಟ್ ಅಷ್ಟಿರುತ್ತೆ. ಮುಂದಾಲೋಚನೆ, ಡೆಡಿಕೇಶನ್ ಇಸ್ ಮೋಸ್ಟ್. ಆ ಡೆಡಿಕೇಶನ್ ಇದ್ದ ಅವ್ರಿಗೆ ನಮೋ ನಮ. ನನಗೆ ಕೊಟ್ಟಿದ್ದಾರೆ ಅಂತಲ್ಲ, ಇಲ್ಲಿ ಕಿರಿಯ ಕಲಾವಿದರ ಜೊತೆ ಹಿರಿಯ ಕಲಾವಿದನಿಗೂ ಒಂದು ಅತ್ಯುತ್ತಮವಾದ ಪಾತ್ರವನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನಾನು ಎಂದಿಗೂ ಮರೆಯೋಕ್ಕಾಗಲ್ಲ. ನಾನು ವೀಕ್ಷಕರಿಗೆ ಕೇಳೋದಿಷ್ಟೇ, 350 ಸಿನಿಮಾ ಮಾಡಿದ್ದೀನಿ, ಅದು ದೊಡ್ಡದಲ್ಲ. ಬಣ್ಣದ ಬದುಕಿಗೆ ಬಂದೆ, ಕಷ್ಟ ಸುಖ ನೋವು ಅನುಭವಿಸ್ದೆ. ಆದರೆ ಮಗ್ಗಿ ಪುಸ್ತಕ ನೀವು ನನಗಾಗಿ, ನಾನು ಕರ್ನಾಟಕದ ರಾಜ್ಯದ 10,000ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನ ಮಾಡಿದ್ದೀನಿ, 100 ನಾಟಕ ಬರೆದೀನಿ, 32 ನಾಟಕ ಪ್ರಿಂಟ್ ಆಗಿದೆ. ಮಾತಾಡೋ ಗೊಂಬೆ ಮಾಡ್ತಿದ್ದೆ, ಬಾವಿ ಒಳಗಡೆ ಸೈಕಲ್ ಹೊಡಿತಿದ್ದೆ, ಬಾವಿ ಒಳಗಡೆ ನಾಟಕ ಮಾಡಿದ್ದೀನಿ, ಎಲ್ಲವೂ ಇದೆ. ದಯಮಾಡಿ ಮಗ್ಗಿ ಪುಸ್ತಕವನ್ನು ನೀವು ನೋಡಬೇಕು. ಯಾಕೆಂದ್ರೆ ಪ್ರೇಕ್ಷಕ ಪ್ರಭುಗಳು ಅಂತ ಹೇಳ್ತೀವಿ, ಅಣ್ಣವ್ರು ಹೇಳ್ತಾರೆ ಅಭಿಮಾನಿ ದೇವರುಗಳು ಅಂತ. ನೀವು ನೋಡೋದ್ರ ಮುಖೇನ ಮತ್ತೊಬ್ಬರಿಗೆ ಹೇಳಿ, ಮಗದೊಬ್ಬರಿಗೆ ಹೇಳಿ, ಖಂಡಿತ ನಿಮಗೆ ಇಷ್ಟವಾಗುತ್ತೆ. ಹೇಳಿ ಚಿತ್ರವನ್ನು ಗೆಲ್ಲಿಸ್ಬೇಕು. ಯಾಕೆಂದರೆ ಅನ್ನದಾತರು 100 ಜನ ಕಲ್ಲ ಹಾಕ್ತಾರೆ. ಅದರ ಮೇಲ್ಪಟ್ಟಂಥ ಕ್ಯಾಪ್ಟನ್ ನಮ್ಮ ನಿರ್ದೇಶಕರು ನನ್ನಂಥ ಹಿರಿಯ ಕಲಾವಿದರಿಗೆಲ್ಲ ಕೊಟ್ಟು, ಕಿರಿಯ ಕಲಾವಿದರ ಜೊತೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗರು ಎಲ್ಲರನ್ನೂ ಸೇರಿಸಿ ಒಂದು ಉತ್ತಮವಾದ ಚಿತ್ರಕ್ಕೆ ಮತ್ತೆ ನಾಂದಿ ಆಡ್ತಾರೆ. ಇದು ನನ್ನ ಅಭಿಲಾಷೆ, ಆಸಕ್ತಿ.
ಸೊ ಇನ್ನು ಯಶಸ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದಾರೆ ಅಂಡ್ 7 ಸಾಂಗ್ಗಳಿದೆ ಅಂಡ್ 18 ಸಿಂಗರ್ಸ್ಗಳು ಹಾಡಿದ್ದಾರೆ ಅಂತಾನೆ ಕೇಳಿದೀವಿ. ಅಂಡ್ ಅದರಲ್ಲಿ ಸ್ಪೆಷಲ್ ಆಗಿ MM ಕೀರವಾಣಿ ಸರ್ ಅವರು ಹಾಡಿರುವಂತದ್ದು ಬಹಳ ಖುಷಿ ನಮಗೆ. ಸೊ ಆ ಹಾಡು ಹೇಗ್ ಮೂಡ್ ಬಂದಿದೆ ಅಂಡ್ ಯಾವ ರೀತಿಯಾಗಿ ಸೌಂಡ್ ಮಾಡಬಹುದು? ಸರ್, ಎಲ್ರಿಗೂ ಮೊದಲಾಗಿ ನಮಸ್ಕಾರ. ನನ್ನ ಹೆಸರು ಯಶಸ್ ನಾಚಪ್ಪ, ಮಗ್ಗಿ ಪುಸ್ತಕ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಸರ್, MM ಕೀರವಾಣಿ ಸರ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದರೆ ಇಟ್ ಈಸ್ ಅ ಡ್ರೀಮ್ ಕಮ್ ಟ್ರೂ ಸರ್. ನಿಜ ಸರ್, ಅವರು ಸಿನಿಮಾಗೆ ಯೂಶಲಿ ಹಾಡೋದೇ ಇಲ್ಲ ಸರ್. ಅಂದರೆ ಅವ್ರು ಮ್ಯೂಸಿಕ್ ಡೈರೆಕ್ಟರಾಗಿ ಮೊದಲು ಹಾಡ್ತಿದ್ರು, ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡುಗಳು ಕಮ್ಮಿ ಸರ್. ಅವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದರು. ಬಟ್ ಇವಾಗ ನಮ್ಮ ಸಾಂಗು ಕಂಪೋಸಿಷನ್ ಆದಮೇಲೆ ಸರ್ ಅವ್ರಿಗೆ ಕಳಿಸಿದ್ವಿ ಸರ್. ಫಸ್ಟ್ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಆ್ಯಕ್ಚುಲಿ. ಸ್ವಲ್ಪ ಸ್ವಲ್ಪ ನಮ್ಮ ನಿಮಗೂ ಒಂದು ವೇಟೇಜ್ ಇರೋ ಸಾಂಗ್ ವಾಯ್ಸ್ ಬೇಕಂದ್ರೆ MM ಕೀರವಾಣಿ ಸರ್ದು ವಾಯ್ಸ್ ಇದ್ದರೆ ಚೆನ್ನಾಗಿರೋದು ಅಂದ್ಕೊಂಡ್ವಿ. 1 ವಾರ ಆಯಿತು. ಸೆಕೆಂಡ್ ವೀಕ್ ಆದಮೇಲೆ ಅವ್ರ ಕಡೆಯಿಂದ ನಮ್ಮ ಶಾನೈ ರುದ್ರೇಶ್ ಅವ್ರ ಕಡೆ ತುಂಬ ಶಾನೈ ಪ್ಲೇ ಮಾಡ್ತಾರೆ, ಅವ್ರ ಕಡೆಯಿಂದ ಬಂದು ಹೋಗಿದ್ವಿ. ಸೊ ಅವ್ರು ಅಂದರು ಓಕೆ ಸಾಂಗ್ ಕೇಳಿದ್ದಾರೆ, ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ಅಂತಂದರು. ಆಫ್ಟರ್ 1 ವೀಕ್ ಆದಮೇಲೆ ತಿರ್ಗಾ ಮೇಲೆ ಬಂದರು, ಓಕೆ ಫೈನ್ ಹಾಡ್ತೀನಿ ಅಂತಂದರು. ಬಟ್ ತಿರ್ಗಾ ಇನ್ನೂ 5 ಡೇಸ್ ಎಕ್ಸ್ಟೆಂಡ್ ಆಯಿತು. ಈಗ ಮೋಸ್ಟ್ಲಿ ಇಲ್ಲಿ ಹಾಡಲ್ಲ ಅಂದ್ಕೊಂಡು ಆಮೇಲೆ ಸಾಂಗ್ಗೆ ನಮ್ಮನ್ನೇ ಪರ್ಸನಲಾಗಿ ಕರೆಸಿ ಸ್ಟುಡಿಯೋಗೆ ಸಾಂಗ್ ಕೇಳಿ ಇಷ್ಟಪಟ್ಟು ಹಾಡಿದ್ದಾರೆ ಆ್ಯಂಡ್ ಹೊಗಳಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ MM ಕೀರವಾಣಿ ಸರ್ ಹಾಡಿದ್ದಾರೆ ಅಂತಂದರೆ ಇಟ್ಸ್ ಅ ಬಿಗ್ ಪ್ಲಸ್ ಟು ದ ಸಿನಿಮಾ ಅಂತ ಅನ್ಕೊಂಡು. ಎಸ್, ಅಂಡ್ ಖುಷಿ ಆಗ್ತಾ ಇದೆ ಈ ಒಂದು ಚಿತ್ರದಲ್ಲಿ ಅವರು ಕೂಡ ಹಾಡಿರೋದು ಅಂಡ್ ಅದಕ್ಕೆ ನೀವು ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ಬಹಳ ಖುಷಿ ಆಗ್ತಾ ಇದೆ ಸರ್. ಸೊ ಇವಾಗ ನಿಮ್ನ ಬೀಳ್ಕೊಡ್ತಾ ಇದೀವಿ. ಇವಾಗ ಇನ್ನೊಬ್ರು ಕಲಾವಿದರನ್ನ ನಾವು ಇವಾಗ ನಮ್ಮ ಒಂದು ಸಂದರ್ಶನಕ್ಕೆ ಆಡ್ ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಮಗ್ಗಿ ಪುಸ್ತಕದ ಬಗ್ಗೆ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೇನೆ ನಮ್ಮನ್ನೆಲ್ಲರನ್ನು ಕೂಡ ಬಹಳಷ್ಟು ವರ್ಷಗಳಿಂದ ಮನೋರಂಜಿಸ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಮೂಗು ಸುರೇಶ್ ಅವರನ್ನು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಗ್ಗಿ ಪುಸ್ತಕ ಅಂದಿದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಈ ಒಂದು ಭಾವನೆ ಕನೆಕ್ಟ್ ಆಗುತ್ತೆ ಸರ್? ಮಗ್ಗಿ ಪುಸ್ತಕ ಅಂತಂದರೆ ಪ್ರತಿಯೊಬ್ಬರು ದೊಡ್ಡವರಾದ್ಮೇಲೆ ಮಗ್ಗಿ ಪುಸ್ತಕನ ದಾಟ್ಕೊಂಡೇ ಲೆಕ್ಕ ಹಾಕೊಂಡು ಬಂದಿದ್ದಾರೆ ಜೀವನನ. ನಮ್ಮ ಬದುಕಲ್ಲಿ ಮಗ್ಗಿ ಇಲ್ಲದಲೇ ನಾವು ಬದುಕೋಕ್ಕಾಗಲ್ಲ, ಆಯಿತಾ. ಪ್ರಾರಂಭದ ದಿನಗಳು ಏನು ಹುಟ್ಟಿದಾಗ ಏನು ಅಕ್ಷರ ಕಲಿತೀವೋ ಅಕ್ಷರದ ಜೊತೆಗೆ ನಾವು ಮಗ್ಗಿನೂ ಕಲ್ತಿರ್ತೀವಿ. ಒಂದೊಂದೊಂದು ಎರಡೆರಡು 4 ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಮಕ್ಕಳು ಕೂಡ ಕನ್ನಡದಲ್ಲಿ ಮಾತಾಡೋರು, ಕನ್ನಡ ಮಾತೃಭಾಷೆ ಇರೋರು ಕನ್ನಡದಲ್ಲಿ ಕಲಿತಾರೆ, ಬೇರೆ ಬೇರೆ ಭಾಷೆಯಲ್ಲಿರೋರು ಬೇರೆ ಬೇರೆ ಭಾಷೆಯಲ್ಲಿ ಕಲಿತಾರೆ. ಒಟ್ಟಿನಲ್ಲಿ ಮಗ್ಗಿ ಇಲ್ಲದೆ ಯಾರೂ ಮಕ್ಕಳು ಬೆಳೆದು ಬಂದಿಲ್ಲ, ಯಾವುದೇ ವ್ಯಕ್ತಿ ಆದರೂ ಕೂಡ. ಆ ಮಗ್ಗಿ ಪುಸ್ತಕ ಅನ್ನೋದು ನಮ್ಮ ನರನಾಡಿನಲ್ಲಿ ಇದೆ. ಈ ಟೈಟ್ಲು ಏನು ಅಂತಂದರೆ ಅಷ್ಟು ಕ್ಯಾಚಿಯಾಗಿದೆ ಅಂತಂದರೆ, ಯಾರಿಗೆ ಯಾವ ಸಿನಿಮಾಗೆ ಹೋಗ್ತೀರಿ ಅಂತ ಅಂದರೆ ಕೂಡ ಮಗ್ಗಿ ಪುಸ್ತಕ ಅಂತಂದರೆ ಅಷ್ಟು ಕ್ಯಾಚಿಯಾಗಿದೆ. ಕನ್ನಡದ ಪದಗಳ ಅಷ್ಟು ಸೊಗಸು ಅಲ್ವಾ ಮಗ್ಗಿ ಪುಸ್ತಕ. ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ, ಈ ಥರದ ವ್ಯಂಜನ, ಈ ಥರದ ಕೇಳೋದಕ್ಕೆ ಒಂಥರ ಚಂದ ಅಲ್ವಾ. ಈಗ ನಮ್ಮ ಪ್ರಾದೇಶಿಕವಾಗಿ ಕರ್ನಾಟಕದಲ್ಲಿ ಬದುಕ್ತಾ ಇರೋಂಥ ಜನಗಳಿಗೆ ನಮ್ಮ ಭಾಷೆಯ ಬಗ್ಗೆ ಒಂದು ಗೌರವ ಇಲ್ಲ, ಸ್ವಾಭಿಮಾನ ಇಲ್ಲ. ಯಾವುದೇ ಹೋರಾಟದಲ್ಲಿ ಅವರು ಆರ್ಥಿಕ ಅಭಿವೃದ್ಧಿಯನ್ನು ಮಾತ್ರ ನೋಡ್ತಾರೆ ಹೊರತು ಶಾಶ್ವತವಾಗಿ ನಮ್ಮ ನೆಲೆಗಟ್ಟನ್ನು ಅರ್ಥ ಮಾಡಿಕೊಂಡು ಮೊದಲು ಬೇಕಾಗಿರೋದೇನು ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ನಾಡು, ಆಮೇಲೆ ಪರಿಸರ ಬೇಕು. ನಾವು ಬದುಕಬೇಕು ಅಂತಂದರೆ ನಾವು ಉಸಿರಾಡ್ಬೇಕು, ಚೆನ್ನಾಗಿ ಉಸಿರಾಡೋಕ್ಕೆ ಏನು ಬೇಕು, ಪರಿಸರ ಬೇಕು. ಇದೆಲ್ಲನೂ ಅವರು ಗಮನದಲ್ಲಿ ಇಟ್ಕೊಳ್ಳಲ್ಲ. ಅವ್ರಿಗೇನು ಅಂದರೆ ಅಧಿಕಾರ ಬೇಕು, ಹೇರಳವಾಗಿ ಹಣ ಮಾಡಬೇಕು, ತಾನು ಅನುಭವಿಸ್ತೀನಿ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೂ ಕೂಡ ಹಣ ಮಾಡಬೇಕು, ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ಎಷ್ಟು ಲಕ್ಷ ಕೋಟಿಗಳನ್ನೆಲ್ಲ ಹಣ ಮಾಡ್ತಾರೆ. ಮೊನ್ನೆ ನೀವು ನೋಡಿದ್ರಿ ಯಾರ್ಯಾರು ಏನೇನು ಮಾಡ್ಕೊಂಡು ಸತ್ರು ಅಂತ ಅಂದ್ಬಿಟ್ಟು. ಅದು ಮನುಷ್ಯನಿಗೆ ಅವನಿಗೆ ನಾವು ರಾತ್ರಿ ನಿದ್ದೆ ಬಂದಾಗ ನಮ್ಮ ಸೈಜ್ ಎಷ್ಟಿದೆ, ಹೈಟು ಬಿಡ್ತು ಅಷ್ಟರಲ್ಲೇ ಮಲಗಕ್ಕೆ ಸಾಧ್ಯ. ಅದು ಬಿಟ್ಟು ಅದಕ್ಕಿಂತ ಊರಗಳ ಮನೆ ತುಂಬ ಮಲಗೋಕ್ಕಾಗಲ್ಲ, ನಿದ್ದೆ ಮಾಡ್ಕೊಂಡು ಮನೆ ತುಂಬ ಓಡಾಡೋಕ್ಕಾಗಲ್ಲ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಜನ. ಆಮೇಲೆ ನಾವು ನಮ್ಮ ಮಾತೃಭಾಷೆ ಚೆನ್ನಾಗಿ ಬದುಕಿದ್ರೆ ನಾವು ಕೂಡ ಶಾಶ್ವತವಾಗಿ ಬದುಕ್ತೀವಿ ಅನ್ನೋದಿಲ್ಲ. ಅದು ಬಿಟ್ಬಿಟ್ಟು ಊರಲ್ಲಿರೋ ದೇಶದಲ್ಲಿರೋಲ್ಲ ಭಾಷೆ ಕಲಿತಾರೆ, ಯಾವುದೋ ಭಾಷೆನ ಹಿಡ್ಕೊಂಡು ನೇತಾಡ್ತಾರೆ ಇವರು. ರಾಜಕೀಯ ಬೆಳವಣಿಗೆಗೆ ನಮ್ಮ ಭಾಷೆನ ಬಲಿ ಕೊಟ್ಟು ಅವರು ಮೆರೆದಾಡಕ್ಕೆ ನೋಡ್ತಾರೆ. ಅಲ್ಲಿ ಇವ್ರನ್ನ ಎಲ್ಲ ರಾಜಕೀಯದಲ್ಲಿ ಗೆದ್ದು ಎಲ್ಲೋ ಒಂದು ಕಡೆ ಕೇಂದ್ರ ಸ್ಥಾನಕ್ಕೆ ಹೋದಾಗ ಕೂಡ ಅಲ್ಲಿ ಇವ್ರನ್ನ ಬರೀ ಕೈ ಎತ್ತಕ್ಕೆ
ನಾವು ನಮ್ಮ ಮಾತೃಭಾಷೆ, ನಾವು ಬೆಳೀತಾ ಇರೋಂಥದ್ದು, ನಾವು ಬದುಕಿರೋವಂಥದ್ದು ಪರಿಸರ, ಸುತ್ತಮುತ್ತ ಯಾರಿದ್ದಾರೆ, ತಂದೆ ತಾಯಿ, ಅಣ್ಣ ತಮ್ಮ, ಸ್ನೇಹಿತರು, ಮತ್ತು ಭಾಷೆ, ಪರಿಸರ, ಇವೆಲ್ಲವನ್ನು ಮೊದಲು ನಾವು ಕಾಪಾಡ್ಕೋಬೇಕು ಅಂತ ಅನ್ನೋದು ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಈ ಮಗ್ಗಿ ಪುಸ್ತಕ ಅನ್ನೋದು ಒಂದು ವಿಶೇಷವಾದಂಥ ಕಥೆ ಮಾಡಿಕೊಂಡು ನಮ್ಮ ನೋಡಿ, ಮಗ್ಗಿ ಪುಸ್ತಕ ಅಂತ ಹೆಸರು ಹೇಳೋದಕ್ಕೆ ಸುಲಭ, ಹೌದು, ಆದರೆ ನಮ್ಮ ಡೈರೆಕ್ಟರ್ ಹೆಸರು ಹೇಳೋದು ಭಾಳ ಕಷ್ಟ. ಹರಿವರಾಸನ ನಮ್ಮ ನಾನು ನಾಲಿಗೆ ತಡವರ್ಸಿದ್ದೆ. ತಡವರ್ಸಿದ್ರೆ ಓಕೆ ಸರ್. ಅದು ಹರಿವರಾಸನಮ್ಮ ಹೆಸರು ಹೇಳೋದು ಕಷ್ಟ ಆಗುತ್ತೆ, ಆದರೆ ಮಗ್ಗಿ ಪುಸ್ತಕ ಅನ್ನೋದು ಹೆಸರನ್ನ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ ಮಕ್ಕಳು. ಹಾಗೆ ಕಾದಂಬರಿ ಆಧಾರಿತ ಚಿತ್ರಗಳು ನಮ್ಮ ಒಂದು ಚಿತ್ರರಂಗದಲ್ಲಿ ಬಹಳಷ್ಟು ಇವಾಗ ನೋಡ್ತೀವಿ ಅಂತ ಹೇಳಿದ್ರೆ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮ ಕನ್ನಡದಲ್ಲಿ ಸಾವಿರಾರು ಲಕ್ಷಾಂತರ ಕಾದಂಬರಿಗಳಿದೆ, ಲಕ್ಷಾಂತರ ಕಥೆಗಳಿದೆ, ಯಾರು ಓದಲ್ಲ. ಯಾಕೆ ಓದಲ್ಲ ಅಂತಂದರೆ, ಒಂದು ಕಾಲದಲ್ಲಿ ಪುಸ್ತಕ ಬಿಟ್ಟರೆ ಏನೂ ಇರಲಿಲ್ಲ. ಈಗ ಪ್ರಿಂಟ್ ಮೀಡಿಯಾ ಯಾವಾಗ ಹೋಯ್ತೋ, ಒಂದು ಕಡೆಯಿಂದ ವ್ಯಾನಿಷ್ ಆಗ್ತಾ ಇದೆಯೋ, ಈಗ ಯಾವಾಗ ಡಿಜಿಟಲ್ ಮೀಡಿಯಾ ಬಂದಿದೆ, ಎಲ್ಲ ನೋಡೋದಷ್ಟೇ ಕಣ್ಣಿಂದ, ಓದೋದು ಬಾಯಿಗೆ ಕೆಲಸ ಕೊಡಲ್ಲ, ಬರೀ ಕಣ್ಣಿಗೆ ಕೆಲಸ ಕೊಡ್ತಾರೆ, ನೋಡಿ ಅರ್ಥ ಮಾಡ್ಕೊಂಡು ಇದು ಮಾಡೋದು. ಇಲ್ಲ, ಯಾರೋ ಕತೆ ಬರೆದ್ರೆ, ಯಾರೋ ಕತೆ ಹೇಳಿದ್ರೆ ಅದನ್ನು ಅವ್ನಿಗೆ ಸ್ಕ್ರೀನ್ ಸ್ಪ್ರೇ ಮಾಡಿ ಡೈಲಾಗ್ ಬರೆದು ಕೊಟ್ಟರೆ ನಾವು ಸಿನಿಮಾ ಮಾಡ್ತೀವಿ. ಆಮೇಲೆ ಏನು ಅಂತಂದರೆ, ನಮ್ಮಲ್ಲಿ ಯಾವತ್ತಿನ ದಿನ ನಾವು ಮಕ್ಕಳ ಜೊತೆ ಕೂತ್ಕೊಂಡಾಗ ನಾವು ಯಾರೇ ಆಗಲಿ ಮಕ್ಕಳನ್ನ ಬೆಳೆಸೋದೇ ಆಗಿತ್ತು ಅಂದರೆ, ನಮ್ಮ ಪಾಡಿಗೆ ನಾವು ಎಲ್ಲೋ ಒಂದು ಕಡೆ ಟಿ ವಿ ನೋಡಿಕೊಂಡು, ಎಲ್ಲೋ ಒಂದು ಕಡೆ ಮೊಬೈಲ್ ನೋಡಿಕೊಂಡು ಮಕ್ಕಳು ಓದ ಅಂತಂದರೆ ಮಕ್ಕಳು ಓದಲ್ಲ. ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ಅವರು ಗಮನಿಸ್ತಾರೆ. ಪುಸ್ತಕ ಇಟ್ಕೊಂಡು ನೀವು ಓಪನ್ ಮಾಡ್ಕೊಂಡು ಕೂತ್ಕೊಟ್ರೆ ಮಕ್ಕಳು ಗಮನ ಏನಾಗುತ್ತೆ ಅಂದರೆ ಪುಸ್ತಕದ ಮೇಲೆ ಇರಲ್ಲ, ಪಕ್ಕದಲ್ಲಿ ಮೊಬೈಲಲ್ಲಿ ಅಮ್ಮ ವಾಟ್ಸಪ್ಪಲ್ಲಿ ಏನು ನೋಡ್ತಾ ಇದೆ, ಅಪ್ಪ ಏನು ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಗಮನಿಸ್ಕೊಂಡು ಗಮನ ಎಲ್ಲ ಈ ಕಡೆ ಇರಲ್ಲ, ಆ ಕಡೆ ಹೋಗುತ್ತೆ. ಅದರಿಂದ ಅಪ್ಪ ಅಮ್ಮನೂ ಕೂಡ ಮಕ್ಕಳ ಜೊತೆ ಇನ್ಯಾವುದಾದ್ರೂ ಒಂದು ಪುಸ್ತಕ ಓದ್ತಾ ಕೂತ್ಕೊಂಡ್ರೆ, ಯಾವುದೋ ಸೃಜನಶೀಲವಾದಂಥ ಯಾವುದಾದ್ರೂ ಒಂದು ಪತ್ರಿಕೆಯನ್ನು, ಪುಸ್ತಕವನ್ನು ಹಿಡ್ಕೊಂಡು ಒಳ್ಳೆಯ ನಿಟ್ಟಿನಲ್ಲಿ ಆರೋಗ್ಯಕರವಾದಂಥ ಅವರು ಕೂಡ ಆ ಮಕ್ಕಳು ಓದೋ ಸಮಯದಲ್ಲಿ ಇವರು ಕೂಡ ಒಂದು ಸ್ವಲ್ಪ ಕಾಲ ಕಳೆದ್ರೆ ಮಕ್ಕಳಿಗೊಂದು ಓದೋ ವಾತಾವರಣ ಬೆಳೆಯುತ್ತೆ. ಆ ಒಂದು ವಾತಾವರಣ ಸೃಷ್ಟಿ ಮಾಡೋದು ತಂದೆ ತಾಯಿಯ ಕರ್ತವ್ಯ. ಅದೇ ರೀತಿ ನಮ್ಮ ಪರಿಸರವನ್ನು ಸೃಷ್ಟಿ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನದು ಜವಾಬ್ದಾರಿ, ಕನಿಷ್ಠ ಜವಾಬ್ದಾರಿ. ಸಮಾಜವನ್ನು ಆರೋಗ್ಯಕರವಾಗಿಡುವಂಥದ್ದು, ಆಮೇಲೆ ಪರಿಶುದ್ಧವಾಗಿಡುವಂಥದ್ದು, ಪ್ರತಿಯೊಬ್ಬರಲ್ಲೂ ಪ್ರೀತಿ ವಾತ್ಸಲ್ಯದಿಂದ ಬದುಕುವಂಥದ್ದು, ಆಮೇಲೆ ನಿರಂತರವಾದ ಪರಿಶ್ರಮದಿಂದ ದುಡಿಯುವಂಥದ್ದು, ಆಮೇಲೆ ಪ್ರಾಮಾಣಿಕವಾಗಿರುವಂಥದ್ದು, ಭ್ರಷ್ಟರಹಿತ ಸಮಾಜವನ್ನು ಸೃಷ್ಟಿ ಮಾಡುವಂಥದ್ದು ಈ ಮುಂದಿನ ತಲೆಮಾರಿಗೆ ಈ ಮಗ್ಗಿ ಪುಸ್ತಕದಿಂದ ಬರಲಿ ಅಂತ ನಾನು ಆಶಿಸ್ತೀನಿ. ಈ ಸಿನಿಮಾ ಯಶಸ್ಸು ಗಳಿಸಲಿ, ಸಾಕಷ್ಟು ಜನರ ಬಾಯಲ್ಲಿ, ಮನಸ್ಸಲ್ಲಿ, ಆಮೇಲೆ ಕಣ್ಣಲ್ಲಿ ಮಗ್ಗಿ ಪುಸ್ತಕ ನೋಡೋ ಥರ ಆಗಲಿ ಅಂತ ನಾನು ಹೇಳ್ತೀನಿ. ಮಗ್ಗಿ ಪುಸ್ತಕ ಇದೆಯಲ್ಲ, ಈ ಸಿನಿಮಾದಲ್ಲಿ ಈ ಮಗ್ಗಿ ಪುಸ್ತಕ ಸಿನಿಮಾ ನೋಡಿದ್ರೆ ಅವ್ರಿಗೆ ಓದೋದ್ರಲ್ಲಿ ಆಸಕ್ತಿ ಆಗುತ್ತೆ, 100% ಆಸಕ್ತಿ ಮೂಡಿಸುತ್ತೆ ಸಿನಿಮಾ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮಕ್ಕಳಿಗೂ ವಿದ್ಯೆ ಬೇಕು ಅನ್ನೋದನ್ನು ಇಲ್ಲಿ ಭಾಳ ವಿಶೇಷವಾಗಿ ಸಬ್ಜೆಕ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಓದಿರಿ ಒಳ್ಳೆಯ ಗ್ರಂಥವನ್ನು ಓದಿರಿ, ಪುಸ್ತಕದ ಆಳಿಯಲ್ಲಿ ಅಡಗಿದ ಭಂಡಾರವು ಬಾಬಾ ಸಾಹೇಬರು ನಡೆಯುವಂತೆ ಪಾಲಿಸಿರಿ. ಯಾಕೆ ಅಂತ ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಸಕಲರಲ್ಲೂ ಅರಿಯುವುದು ಒಂದೇ ನೆತ್ತರು. ಇದೆಲ್ಲ ತಿಳಿಬೇಕು ಅಂತ ಹೇಳಿದ್ರೆ ಮಗ್ಗಿ ಪುಸ್ತಕದಲ್ಲಿ 100% ಓದುವುದರ ಕಡೆ ಮಕ್ಕಳ ಜ್ಞಾನವನ್ನು, ಈಗ ಸಿನಿಮಾ ನೋಡ್ತಾ ಇದ್ರೆ ನಾವು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾಳೆ ಮಗು, ನಾವು ಓದಬೇಕು ಅಂತ 100% ಹೃದಯ ಸಿಂಹಾಸನಕ್ಕೆ ಶಾಶ್ವತವಾಗಿ ನೆಲೆಯೂರುತ್ತದು, ಎರಡನೇ ಮಾತೇ ಇಲ್ಲ. ನನಗೇನು ಅಂತಂದರೆ ಇವತ್ತೆಲ್ಲ ನಾಳೆ ಈ ಡಿಜಿಟಲ್ ಮೀಡಿಯಾ ಕಂಪ್ಲೀಟ್ ವ್ಯಾನಿಷ್ ಆಗಿ ಮತ್ತೆ ಪ್ರಿಂಟ್ ಮೀಡಿಯಾ ಬಂದು ಮತ್ತೆ ಹಳೆ ರೀಸೈಕಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆ ಅಂತಂದರೆ ಜನ ಎಲ್ಲ ತಾಳ್ಮೆ ಕಳ್ಕೊತಾ ಇದ್ದಾರೆ. ಜನಕ್ಕೆ ಸಿಟಿ ಭಾಗದಲ್ಲಿ, ನಗರ ಭಾಗದಲ್ಲಿ ಕೆಲಸ ಮಾಡ್ತಿದ್ರು ಭಾಳ ಒತ್ತಡ ಇದೆ. ಆಮೇಲೆ ನಗರ ಭಾಗದಲ್ಲಿ ಬಿಟ್ಟು ಜಿಲ್ಲಾ ಭಾಗದಲ್ಲೂ, ಜಿಲ್ಲಾ ಕೇಂದ್ರಗಳಲ್ಲೂ ಕೆಲಸ ಮಾಡೋರಿಗೂ ಸ್ವಲ್ಪ ಒತ್ತಡ ಇದೆ. ಆರ್ಥಿಕವಾಗಿ ಎಲ್ಲದೂ ಕೂಡ ಸಿಗ್ತದೆ, ಬಟ್ ಮಾನಸಿಕವಾಗಿ ಏನು ಸಿಗ್ತಾ ಇಲ್ಲ. ಏನು ಪ್ರಯೋಜನ ಇಲ್ಲ. ಬರೀ ದುಡ್ಡು ಸಿಕ್ಕಿದ್ರೆ, ದುಡ್ಡು, ಬಟ್ಟೆ, ಒಳ್ಳೆ ಬಟ್ಟೆ, ಊಟ ಸಿಗುತ್ತೆ. ಈ ಊಟದಲ್ಲೂ ಕಲಬೆರಕೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಈಗ. ನೋಡಿ, ಮೊದಲೆಲ್ಲ ನಾವು ಹೋಟ್ಲಲ್ಲಿ ಆಸೆ ಪಟ್ಟು
ಮನೆಯಿಂದ ಆಚೆಗೆ ಬಂದರೆ ಸಾಕು, ಮಸಾಲೆ ದೋಸೆ ವಾಸನೆ ಬಂದರೆ ಸಾಕು, ಹೋಟೆಲ್ಗೆ ಹೋಗಿ ಎಲ್ಲ ತಿಂತಿದ್ವಿ ನಾವು. ಬಿರಿಯಾನಿ ತಿಂತಿದ್ವಿ, ಪಲಾವ್ ತಿಂತಿದ್ವಿ, ಅದು ತಿಂತಿದ್ವಿ, ಇದು ತಿಂತಿದ್ವಿ, ಎಲ್ಲ ತಿಂತಿದ್ವಿ. ಹೊಟ್ಟೆ ತುಂಬ ತಿಂತಾಯಿದ್ವಿ, ಜೀರ್ಣ ಆಗ್ತಿದ್ವು. ಈಗ ಏನು ತಿಂದರೂ ಜೀರ್ಣ ಆಗಲ್ಲ. ಯಾಕೆ ಅಂದರೆ ಅದೇನೋ ಕೆಮಿಕಲ್ಸ್ ಹಾಕ್ತಾರಂತೆ, ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರಂತೆ, ಕಲರ್ ಹಾಕ್ತಾರಂತೆ. ಇದರೆಲ್ಲರದಿಂದ ಪ್ರತಿಯೊಬ್ಬ 25-26 ವರ್ಷಕ್ಕೆ ಎಲ್ಲ ಯುವಕರಿಗೆ ಹೊಟ್ಟೆ ಬರ್ತಾಯಿದೆ. ಯುವಕರಿಗೆ ಹೊಟ್ಟೆ ನೋಡೋಕ್ಕಾಗಲ್ಲ, ಹಂಗೆ ಅನ್ಸ್ಟ್ಯಾಂಡರ್ಡಾಗಿ ಫಿಸಿಕಲ್ ಫಿಟ್ನೆಸ್ ಇದೆ, ಆಯಿತಾ. ಈಗ ನಮ್ಮ ಕಾಲದಲ್ಲಿ ನಮಗೆ ಬಂದಿದ್ದೆ, ನಮಗೆ 50 ವರ್ಷಕ್ಕೆ ಹೊಟ್ಟೆ ಬಂತು. ನನಗೆ ಜೀವನದಲ್ಲಿ ಯೋಚನೆ ಆಗ್ಬಿಟ್ಟಿತ್ತು, ಏನಪ್ಪ ಯಾರನ್ನೂ ಎಂತೆಂಥವ್ರು ಹೆಂಗೆ ಹೊಟ್ಟೆ ಬೆಳೆಸ್ಕೊಂಡಿದ್ದು, ನನಗೆ ಹೊಟ್ಟೆನೇ ಬರಲಿಲ್ವಲ್ಲ, ಎಲ್ಲರೂ ಏನೋ ಸಣ್ಣ ಕ್ಲಾ ಅಂತಾರೆ ಅಂತ ಅಂದ್ಬಿಟ್ಟು. ಹಂಗಂದು ಒಂದು ಸ್ವಲ್ಪ ದಿನಕ್ಕೆ ಯಾರೋ ಕಣ್ಣು ಹಾಕಿದ್ರು ಗೊತ್ತಿಲ್ಲ, ಹೊಟ್ಟೆ ಬಂದ್ಬಿಡ್ತು ಸರ್. ಹೊಟ್ಟೆ ಮೇಲೆ ಕಣ್ಣು ಹಾಕಿದ್ದಾರೆ, ಹೊಟ್ಟೆ ಮೇಲೆ ಕಣ್ಣು ಹಾಕ್ಬಿಟ್ರೆ. ಹಾಗಾಗಿ ಈಗ ನಮ್ಗೆ 50 ವರ್ಷಕ್ಕೆ ಬಂತು, ಈಗ 25 ವರ್ಷಕ್ಕೆ ಹೊಟ್ಟೆ ಬರ್ತಾ ಇದೆ ಹುಡುಗರಿಗೆ. ಊರು ಬಿಟ್ಟು ಹಳ್ಳಿ ಬಿಟ್ಬಿಟ್ಟು ಬೆಂಗಳೂರು ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಪಾಪ ಅವು ಮಾಡ್ಕೊಳಕ್ಕೆ ಟೈಮ್ ಇರಲ್ಲ, ಅಡುಗೆ ಮಾಡ್ಕೊಳಕ್ಕೆ ಟೈಮ್ ಇರಲ್ಲ, ಹೊರಗಡೆ ಅದು ಇದು ತಿಂತಾರೆ. ಅದು ಯಾಕೆ ಅಂದರೆ ದುಡ್ದು ಬಂದಿರ್ತಾರೆ, ಆ ಶ್ರಮದ ನೋವಿರುತ್ತಲ್ಲ, ಆ ದಣಿವು ಊಟ ಮಾಡಿದ್ರೆ ಮಲಗಿದ್ರೆ ಹಾಸಿಗೆಗೆ ತಲೆ ಕೊಟ್ಟರೆ ಸಾಕಪ್ಪ ಅಂತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅಯ್ಯೋ ಹೋಟ್ಲಲ್ಲಿ ಏನೋ ಒಂದು ಚೂರು ತಿನ್ಕೊಂಡು ಬಂದ್ಬಿಡೋಣ ಅಂತಾರೆ. ಆ ಹೋಟ್ಲಲ್ಲಿ ಬರೀ ವಿಷನೇ. ಈ ಪ್ರತಿಯೊಬ್ಬರು ಹೋಟ್ಲ್ ನಡೆಸುವಂಥವ್ರು, ನಾನು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರು ಹೋಟ್ಲ್ ನಡೆಸೋನು ನೀವು ದುಡ್ಡುಗೋಸ್ಕರ ಆ ಮನುಷ್ಯನ ಇಡೀ ಮನುಕುಲವನ್ನೇ ಸಾಯಿಸ್ತಾ ಇದ್ದೀರ, ನೀವು ವಿಷ ಆಗ್ತಾಯಿದ್ದೀರ, ನೀವು ಊಟ ಆಗ್ತಾಯಿಲ್ಲ, ವಿಷ ಆಗ್ತಾಯಿದ್ದೀರ ಅಂತ ನಾನು ನೇರವಾಗಿ ಎಲ್ಲ ಇವರು ಊಟ ತಯಾರಿಸೋರಿಗೆ ಹೇಳ್ತಾ ಇದ್ದೀನಿ. ಏಕೆಂದರೆ ಎಲ್ಲರ ಆರೋಗ್ಯ ಹಾಳಾಗ್ತದೆ. ಪಾಪ 25 ಯುವಕರೆಲ್ಲ ಹೊಟ್ಟೆ ಬೋರ್ಸ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಗ್ಯಾಸ್ಟ್ರೋಎಂಟ್ರಾಲಜಿ ಎಷ್ಟು ಹತ್ರ ಹೋಗ್ಬೇಕು, ಎಲ್ಲ ಡಾಕ್ಟರ್ ಹತ್ರ ಕ್ಯೂ ನಿಂತಿರ್ತಾರೆ. ಇವು ಹಂಗಾಗಬಾರ್ದು. ಸೊ ಇನ್ನು ನವೀನ್ ಅವರು ಈ ಒಂದು ಚಿತ್ರದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದು ಯಾಕೆ? ಬಿಕಾಸ್ ಕಾದಂಬರಿ ಆಧಾರಿತ ಚಿತ್ರದ ಮೇಲೆ ಹೂಡಿಕೆ ಮಾಡಿ ರಿಟರ್ನ್ಸ್ ನ ತೆಗಿತೀನಿ ಅನ್ನೋ ಒಂದು ನಂಬಿಕೆ ಯಾಕೆ ಬಂತು ಸರ್? ನಂಬಿಕೆ ಅಂದರೆ ನಾನು ಅವ್ರ ಜೊತೆನೇ ಅಲ್ಲಿ ಸುಮಾರು ಒಂದು 8 ವರ್ಷದಿಂದ ಟ್ರಾವೆಲ್ ಮಾಡಿದ್ದೀನಿ ಡೈರೆಕ್ಟರ್ ಜೊತೆ. ಅವ್ರದ್ದು ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿದೆ. ಹಂಗೆ ಇವಾಗ ಏನು ಪ್ರೊಡ್ಯೂಸ್ ಅಂತ ಈಗ ಬರಲಿಲ್ಲ, ಅವಾಗಿಂದನೂ ಜೊತೆಲೇ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಅವರೆಲ್ಲರಿಗೂ ಕತೆ ಹೇಳ್ತಾನೆ ಇರೋರು. ಎಲ್ಲ ಒಂದು ಮೋರಿ ಮೇಲೆ ಕೂತ್ಕೊಂಡು ಹೇಳೋರು, ಒಂದು ಮೆಟ್ಲ ಮೇಲೆ ಕೂತ್ಕೊಂಡು ಹೇಳೋರು, ಒಂದು ಪಾರ್ಕಲ್ಲಿ ಒಂದು 350ರಿಂದ 360 ಜನಕ್ಕೆ ಪ್ರೊಡ್ಯೂಸರ್ಗೆ ಕತೆ ಹೇಳಿದರು. ಹಂಗೆ ಕತೆ ಹೇಳ್ತಾ ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ನನಗನ್ನಿಸ್ತು, ನನಗೊಂದು ಸ್ವಲ್ಪ ದುಡ್ಡು ಅಂತ ಬಂತು, ಅಣ್ಣ ಸ್ಟಾರ್ಟ್ ಮಾಡೋಣ ಸಿನಿಮಾ, ಸ್ಟಾರ್ಟ್ ಮಾಡೋಣ, ಆಮೇಲೆ ಯಾರು ಒಂದು ಸ್ವಲ್ಪ ಹಂಗೆ ಟೇಕಪ್ ಆಗ್ತಾ ಇರುತ್ತೆ ಅಂತೇಳ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡಿ ಸರ್ ಈ ಥರ. ಓಕೆ, ಸೊ ಇನ್ನು 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡದ ಜನತೆ ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲಿ ಈ ಒಂದು ಸಿನಿಮಾ ನೋಡಿ ಅಂತ ಹೇಳಿ ಕೇಳ್ಕೊಂತೀವಿ. ಅಂಡ್ ಸರ್, ನೀವಿಬ್ರು ಕೂಡ ಈ ಒಂದು ಸಂದರ್ಶನಕ್ಕೆ ಸೇರ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಅಂಡ್ ಆ ಒಂದು ಸಂದರ್ಶನದ ಒಂದು ಲೆವೆಲ್ ಬೇರೆ ಲೆವೆಲ್ಗೆ ಹೋಯ್ತು ಅಂತ ಹೇಳ್ಬೋದು ಸರ್. ನಿಮ್ಮ ಒಂದು ಅನುಭವದ ಮಾತುಗಳನ್ನ ನನ್ನ ಜೊತೆ ಹಂಚ್ಕೊಂಡ್ರಿ. ಅಂಡ್ ಆವಾಗಿನ ಕಲಾವಿದರು ಇವಾಗಿನ ಕಲಾವಿದರ ಜೊತೆಗೆ ವರ್ಕ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಈ ಮೂವಿನಲ್ಲಿ ನಿಮಗೆ ಸಿಕ್ಕಿರುತ್ತೆ ಅಂತ ಹೇಳ್ಬೋದು. ಅಂಡ್ ಈ ಚಿತ್ರದ ಮುಖಾಂತರ ಕನ್ನಡಿಗರನ್ನ ಇನ್ನೂ ಕೂಡ ರಂಜಿಸ್ತಾರೆ ಅಂತ ಹೇಳಿ. ಏನಂತಂದ್ರೆ, ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 80ಕ್ಕೂ ಹೆಚ್ಚು ಜಾತ್ರೆಗಳಿಗೆ ಹೋಗಿದ್ವಿ. ನೋಡಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಪಬ್ಲಿಸಿಟಿ ಮೋಸ್ಟ್ ಇಂಪಾರ್ಟೆಂಟು. ಮೌತ್ ಪಬ್ಲಿಸಿಟಿ ಬೇಕೇ ಬೇಕು. ಈಗ ಮೊನ್ನೆ ದಿನ ಯಲಹಂಕದಲ್ಲಿ ಉಡುಪಿ ಕೆಫೆ ಅಂತೇಳಿ ನನ್ನನ್ನು ಪ್ರಾರಂಭೋತ್ಸವ ಕರೆದಿದ್ರು. ಹೋಗಿ ನೋಡಿದ್ರೆ ಅದು ಹೋಟೆಲ್ ಪ್ರಾರಂಭೋತ್ಸವದ ಜೊತೆಗೆ ಮಗ್ಗಿ ಪುಸ್ತಕದ ಉದ್ಘಾಟನೆ ಮಾಡಿಸ್ತಿದ್ದಾರೆ. ಚಪ್ಪಾಳೆ ತಟ್ಟಿ ಇಲ್ಲಿ ಫೋಸ್ ಇದೆ, ನಿಮಗೆ ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ ನೋಡಿ, ಎಲ್ಲರೂ ತಮ್ಸಪ್ ಇದನ್ನು ಮಾಡಿ. ಅಂದರೆ ನಿನ್ನೆ ಸಾಹಿತ್ಯ ಪರಿಷತ್ತಲ್ಲಿ ಇಡೀ ಒಂದು 500 ಜನ ಸೇರಿದ್ರು, ನಿಮಾನ್ಸ್ ಹತ್ರ ಒಂದು ಸೇರಿದ್ರು. ಅಲ್ಲಿ ಮಗ್ಗಿ ಪುಸ್ತಕಕ್ಕೆ ಜೈವಾಗಲಿ. ನಾನು ಇಷ್ಟೇ ಕೇಳ್ಕೊಂಡಿದ್ದು, ಈಗಲೂ ಅಷ್ಟೇ ವೀಕ್ಷಕರಿಗೆ ನಾನು ಕೇಳೋದು, ದಯವಿಟ್ಟು ನೋಡಿದವರು, ಈಗ 222 ಜನ ದೊಡ್ಡ ಮಹನೀಯರು, ಸಿನಿಮಾ ಕ್ಷೇತ್ರದ ಗಣ್ಯರು ಬೈಟ್ಸ್ಕೊಟ್ಟಿದ್ದಾರೆ. ದೇಶದ ಕನ್ನಡಿಗ ಪ್ರಧಾನಿ ನಮ್ಮ ದೇವೇಗೌಡರು, ಗಿರೀಶ್ ಕಾಸರವಳ್ಳಿ ಅವರು, ರಮೇಶ್ ಅರವಿಂದ್, ದೊಡ್ಡಣ್ಣ, ಹೀಗೆ ಎಲ್ಲರೂ ಕೊಟ್ಟಿರೋದನ್ನ ನೀವು ನೋಡ್ತೀರಿ. ಮಗ್ಗಿ ಪುಸ್ತಕ ಯೂಟ್ಯೂಬಲ್ಲಿ ನೋಡ್ತೀರಿ. ನೋಡಿದ್ರೆ ಮತ್ತೊಬ್ಬರಿಗೂ ಅದನ್ನು ಸರ್ಕ್ಯುಲೇಟ್ ಮಾಡಿ. ಆಗೇನಾಗುತ್ತೆ, ನಮ್ಮ ಬಗ್ಗೆ ಹೇಳಿರೋದು ರೇಖಾದಾಸ್ ಅವ್ರಿಗೂ ಎಲ್ಲರೂ ಮಾತಾಡ್ತಾರಲ್ಲ, ಅದನ್ನು ಮತ್ತೊಬ್ಬರಿಗೂ ನೀವು ಕಳಿಸೋದ್ರ ಮುಖ್ಯನ. ಮಗ್ಗಿ ಪುಸ್ತಕಕ್ಕೆ ಸಪೋರ್ಟ್ ಮಾಡಿ, ಜನ ಖಂಡಿತ ಬರ್ತಾರೆ. ಯಾಕೆಂದರೆ ಒಳ್ಳೆ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಇದು ನನ್ನ ಮನವಿ. ಎಸ್, ಸೊ ಖಂಡಿತವಾಗ್ಲೂ ಕನ್ನಡಿಗರ ಒಂದು ಸಪೋರ್ಟ್ ಈ ಒಂದು ಚಿತ್ರಕ್ಕೆ ಇರುತ್ತೆ. ಅಂಡ್ ಎಲ್ಲ ಕಲಾವಿದರಿಗೂ ಕೂಡ ಇರುತ್ತೆ ಅಂತ ಹೇಳಿ ಭಾವಿಸ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.